ಗಿಲ್ಲಿ ನಟನ ಪ್ರಾಥಮಿಕ ಶಿಕ್ಷಣ ಯಾವ ರೀತಿ ಇತ್ತು ಅಂತ ನಿಮ್ಗೆ ತೋರಿಸ್ಕೊಟ್ವಿ. ಅಲ್ಲೂ ಕೂಡ ಟೀಚರ್ಸ್ನ ಮಾತಾಡಿಸ್ತು, ಜೊತೆಗೆ ಸ್ಟೂಡೆಂಟ್ಸ್ನ ಮಾತಾಡಿದ್ರು, ಅವರು ಕೂಡ ಪ್ರೀತಿಯ ಮಾತುಗಳನ್ನ ಆಡಿದ್ರು. ಇವತ್ತು ಗಿಲ್ಲಿ ನಟನ ಹೈಸ್ಕೂಲ್ನಲ್ಲಿ ಇದ್ದೀವಿ. ಹೈಸ್ಕೂಲ್ನಲ್ಲಿ ಯಾವ ರೀತಿ ಶಿಕ್ಷಣ ಪಡ್ಕೊಂಡ್ರು, ಜೊತೆಗೆ ಟೀಚರ್ಸ್ ಜೊತೆ ಯಾವ ರೀತಿ ತರಲೆ ತುಂಟಾಟ ಮಾಡ್ತಾ ಇದ್ರು, ಯಾವ ರೀತಿ ಓದ್ತಾ ಇದ್ರು, ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಟೀಚರ್ಸ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಮೀಳಾ ಅಂತ. ಯಾವ ಸಬ್ಜೆಕ್ಟ್? ಕನ್ನಡ ಟೀಚರ್. ಗಿಲ್ಲಿ ನಿಮ್ಮ ಕ್ಲಾಸಲ್ಲಿ ಓದಿದಾರಾ? ಹೌದು. ಹೆಂಗಿದ್ರು? ಅವನು ತುಂಬಾ ಇನ್ನೋಸೆಂಟ್ ಆಗಿದ್ದ. ಇನ್ನೋಸೆಂಟ್ ಇದ್ರಾ? ತುಂಬಾ ಮುಗ್ಧತೆಯಿಂದ ಇದ್ದಂತ ಅವನು. 2011ರಲ್ಲಿ ಅವನು 8ನೇ ತರಗತಿಗೆ ಅಡ್ಮಿಷನ್ ಆಗಿದ್ದು. 13-14ನೇ ಬ್ಯಾಚಲ್ಲಿ SSLC ಮುಗಿಸಿದಂಥದ್ದು. ಹಾಗಾಗಿ ಅವನು ಇವಾಗ ಹೇಗೆ ಇದ್ದಾನೆ ಅದಕ್ಕೆ ವಿರುದ್ಧವಾದಂತಹ ಗುಣ ಅವನು ಹೈಸ್ಕೂಲಲ್ಲಿ ನೋಡಿದ್ದು ನಾವು. ಯಾರ ಜೊತೆಲೂ ಸಹ ಅಷ್ಟು ಬೆರೀತಿರ್ಲಿಲ್ಲ. ತುಂಬ ಇನ್ನೋಸೆಂಟು. ಅವನು ಎಷ್ಟು ಬೇಕು ಅಷ್ಟೇ ಅವ್ನು ಕೆಲಸ ಮಾಡ್ಕೊಳ್ತಿದ್ದಂಥದ್ದು. ಇವತ್ತು ಅವನು ತನ್ನ ವಾಕ್ಚಾತುರ್ಯದಿಂದ ಇಡೀ ಒಂದು ಕರ್ನಾಟಕದ ಒಂದು ಜನಮನೆಗಳಲ್ಲಿ ಹೆಸರನ್ನು ಮಾಡ್ಕೊಂಡಿದ್ದಾನೆ. ಹಾಗೆ ಇವಾಗ ಸಿಕ್ಕಿರ್ತಕ್ಕಂತಹ ಒಂದು ಬಿಗ್ ಬಾಸ್ ಸೀಸನಲ್ಲಿ ಅವಕಾಶ, ಅವನ ಒಂದು ಪ್ರತಿಭೆಯನ್ನು ಅನಾವರಣಗೊಳ್ಳೋದಕ್ಕೆ ಒಂದು ಉತ್ತಮ ಅವಕಾಶ ಅಂತ ನಾವು ಅಂದ್ಕೊಳ್ತೀವಿ. ಹಾಗೆಯೇ ಅವನ ಒಂದು ಪ್ರತಿಭೆ ಇನ್ನೂ ಸಹ ಮುಂದುವರಿಲಿ, ಹಾಗೆ ಅವನ ಜೀವನ ಉತ್ತಮ ರೀತಿಯಲ್ಲಿ ಇರಲಿ, ಈ ಬಿಗ್ ಬಾಸಲ್ಲಿ ಅವನು ವಿನ್ ಆಗಲಿ ಅಂತೇಳಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಓಕೆ ಮೇಡಮ್, ವಾಕ್ಚಾತುರ್ಯ ಅಂತ ಹೇಳಿದ್ರಿ, ಜೊತೆಗೆ ಇಷ್ಟರ ಮಟ್ಟಿಗೆ ಪದಗಳ ಜೋಡಣೆ ಮಾಡ್ತಾರೆ, ಬಹಳ ಖುಷಿ ಆಗುತ್ತೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮತ್ತೆ ಸ್ಪಾಟಲ್ಲಿ ಮಾತಾಡ್ತಾರೆ. ಇದು ಕನ್ನಡದಿಂದನೇ ಬಂತ ಅಂತ? ಹೌದು. ಅವನು ಅಂದರೆ ಕನ್ನಡದಲ್ಲೂ ಸಹ ಅವನು ಅಂದರೆ ಇವನು ಅವರೇ ಸ್ಟೂಡೆಂಟು. ಹಾಗಾಗಿ ಅವನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ. ಆದರೂ ಈ ಥರ ಮಾತಾಡುವಂಥದ್ದು ಒಂದು ಸಾಮಾನ್ಯವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಂಥದ್ದು. ಆವಾಗ ಅವನು ಕೆಲವೊಂದು ಹಾಸ್ಯ ಪ್ರವೃತ್ತಿಯಲ್ಲಿ ಭಾಗವಹಿಸ್ತಿದ್ದ. ಜೊತೆಗೆ ಇಲ್ಲಿ ಅವನು ಶಾಲೆಯಲ್ಲಿ ಆ ಥರ ಇರೋದ್ರ ಜೊತೆಗೆ ಮನೆಗಳಲ್ಲಿ ಅವನು ತನ್ನ ಭಾವನೆಗಳನ್ನು ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸ್ತಿದ್ದ ಅಂಥದ್ದು. ಮಕ್ಕಳಲ್ಲೂ ಸಹ ಅಲ್ಲಿ ಅವನು ಬೆರೀತಿದ್ದು. ಅಂದರೆ ಇಲ್ಲಿ ಅವನು ಆ ಒಂದು ರೀತಿಯ ಒಂದು ವಾಕ್ಚಾತುರ್ಯವನ್ನು ಅವನು ಅಷ್ಟಾಗಿ ತೋರಿಸ್ತಿರ್ಲಿಲ್ಲ. ಅದಾದಮೇಲೆ ಅವನು ಆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೀವಿ, ಅವನಿಗೆ ಆ ಗುಣ ಅವಾಗ ಇತ್ತಂತೆ. ಇಲ್ಲಿ ಸ್ವಲ್ಪ ಹೈಸ್ಕೂಲಲ್ಲಿ ಒಂದು ಪ್ರೌಢಶಾಲಾ ಹಂತ ಇರೋದ್ರಿಂದ ಭಯದ ವಾತಾವರಣ ಜೊತೆಗೆ ಅವನು ಅದರಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಅಭಿವ್ಯಕ್ತಪಡಿಸ್ತಿರ್ಲಿಲ್ಲ. ಆನಂತರ ಅವನು ಸುಮಾರು ಕೆಲವು ಶೋಗಳಲ್ಲೆಲ್ಲ ತನ್ನ ವಾಕ್ಚಾತುರ್ಯದಿಂದ ನೋಡಿ ಯಾವ ರೀತಿ ಪ್ರಾಸಬದ್ಧವಾದಂತಹ ಪದಗಳನ್ನು ತಕ್ಷಣವೇ ಅವನು ಕ್ರಿಯೇಟ್ ಮಾಡಿ ಹೇಳ್ತಕ್ಕಂಥ ರೀತಿ ತುಂಬ ಚೆನ್ನಾಗಿದೆ ಎನ್ನುವಂಥದ್ದು. ಹಾಗಾಗಿ ಮೇಡಮ್ ಎಷ್ಟು ಖುಷಿ ಇದೆ, ಯಾಕೆಂತಂದ್ರೆ ನಿಮ್ಮ ಶಾಲೆಯ ವಿದ್ಯಾರ್ಥಿ ನಿಮ್ಮ ಕೈ ಕೆಳಗಡೆ ಓದಿ ಬೆಳೆದಿ ಇಷ್ಟು ದೊಡ್ಡ ಹೆಸರು ತಗೊಂಡಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಗುರುತಿಸ್ತಾರೆ. ಜೊತೆಗೆ ಊರು ಅಂತಂದ್ರೆ ಗಿಲ್ಲಿ ಊರು ಅಂತ ನಾವು ಬರುವಾಗ ನೋಡಿದ್ವು, ಬೋರ್ಡ್ ಕೂಡ ಹಾಕಿದ್ರು. ಬಹಳ ಖುಷಿ ಆಗುತ್ತೆ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಗ್ರಾಮೀಣ ಪ್ರತಿಭೆ, ಹಳ್ಳಿಯ ಹುಡುಗ ಇವತ್ತೆಲ್ಲ ಎಲ್ಲರ ಅಂದ್ರೆ ಈಗ ಕರ್ನಾಟಕದಾದ್ಯಂತ ಜನರ ಮನಸ್ಸಿನಲ್ಲಿ ಅಚ್ಚಳಿದಂತ ಒಂದು ಹೆಸರನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಮ ಶಾಲೆ ಈಗ ಒಂದು ರೀತಿಯಲ್ಲಿ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಗಿಲ್ಲಿ ಓದಿದ ಶಾಲೆ ಅಂತಂದ್ರೆ ಅವ್ರು ಕಲಿಸ್ತಂತ ಶಿಕ್ಷಕರಿಗೆ ಹೆಮ್ಮೆಯ ವಿಚಾರ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಇಲ್ಲಿನ ಜನರ ಈಗ ಕರ್ನಾಟಕದ ಜನತೆಯ ಮಗನಾಗಿ ಇರುವಂತವನು ಅವನು. ಹಾಗಾಗಿ ಇಲ್ಲಿ ಮೂಲತಃ ಅವನ ತವರೂರು ಇದೆಲ್ಲ. ಹಾಗಾಗಿ ಮಳವಳ್ಳಿ ತಾಲೂಕು ಅನ್ನುವಂಥದ್ದು. ಹಾಗಾಗಿ ಅಲ್ಲಿನ ಪ್ರತಿಯೊಬ್ಬ ಯುವಕರು ಸಹ, ಪ್ರತಿಯೊಬ್ಬ ತಾಯಿನೂ ಸಹ ಅತ್ಯಂತ ಪ್ರೀತಿಯಿಂದ ಅವನನ್ನು ಆರೈಸ್ತಾ ಇದ್ದಾರೆ ಎನ್ನುವಂಥದ್ದು. ಹಾಗಾಗಿ ನಮಗೆ ತುಂಬ ಖುಷಿಯಾಗುವಂತಹ ವಿಚಾರ. ಅವನು ತುಂಬ ಗೆದ್ದು ಬರಲಿ ಎನ್ನುವಂಥದ್ದು ಆನೆಸ್ಟ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರತಿಭೆಗೆ ತಕ್ಕ ಪುರಸ್ಕಾರ, ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ತೀವಿ. ಅದಕ್ಕೆ ಅವನ ಪ್ರತಿಭೆ ಇನ್ನೂ ಸಹ ಚೆನ್ನಾಗಿ ಮೂಡಿ ಬರಲಿ ಅಂತೇಳಿ ನಾವು ಆರೈಸ್ತಾ ಇದ್ದೀವಿ. ಮೇಡಮ್, ಇನ್ನು ಕನ್ನಡ ಟೀಚರ್ ಅಂತಂದ್ರೆ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ನಮ್ಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಕನ್ನಡ ಟೀಚರು ಅಂತಂದ್ರೆ. ಅದೊಂದು ಬಾಂಡಿಂಗು ಗಿಲ್ಲಿಗೆ ಒದೆ ಕೊಟ್ಟಿದ್ದೀರಾ? ಇಲ್ಲ ಮೇಡಮ್, ಈಗ ಏನಾಗಿದೆ ಅಂತಂದ್ರೆ ಅವನು ಎಲ್ಲರ ಹತ್ರನೂ ಪೆಟ್ಟು ತಿಂದಿರೋದು ಕಡಿಮೆನೆ. ಯಾಕೆಂತಂದ್ರೆ ಅವನಿಗೆ ಮೊದಲೇ ಹೈಸ್ಕೂಲಲ್ಲಿ ಶಿಕ್ಷಕರು ಏನಾದ್ರು ವರ್ಕ್ ಮಾಡಿಲ್ಲ ಅಂತಂದ್ರೆ ಪನಿಷ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದನ್ನ ಈಗಾಗಲೇ ಅವ್ನು ತಿಳ್ಕೊಂಡಿದ್ದ. ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ ಅವ್ರ ಅಕ್ಕ ಅಣ್ಣ ಎಲ್ಲರೂ ಸಹ ಅಭ್ಯಾಸ ಮಾಡಿದಂಥದ್ದು. ಹಾಗಾಗಿ ಕೆಲವೊಂದು ಗಣಿತ, ಸಮಾಜ ಈ ಥರ ಬೇರೆ ಟಫ್ ಸಬ್ಜೆಕ್ಟ್ಗಳಲ್ಲಿ ಒದೆ ಕೊಟ್ಟಿರ್ಬೋದು. ಆದರೆ ನನ್ನ ಕನ್ನಡ ಇದರಲ್ಲಿ ನಾನು ಒಂದ್ಸಲ ನನ್ನ ಹೊಡೆದಿಲ್ಲ ಅಂತ ಅನ್ಕೊಳ್ತೀನಿ ಸರ್. ಯಾಕೆಂದ್ರೆ ಎಲ್ಲಾ ಕೆಲಸನೂ ಸಹ ಅವ್ನು ಮಾಡ್ಕೊ ಬರ್ತಾ ಇದ್ದ. ಜೊತೆಗೆ ಹೌದು, ಈಗ ಸಾಮಾನ್ಯವಾಗಿ ಬೇರೆ ಸಬ್ಜೆಕ್ಟ್ಗಿನ್ನ ಕನ್ನಡದಲ್ಲಿ ಮಕ್ಕಳು ಜೊತೆ ಬೆರೆಯುವಂಥದ್ದೇ ಇದೆ. ಹಾಗಾಗಿ ತಾಯಿ ಮಕ್ಕಳ ಸಂಬಂಧ ಅಲ್ಲಿ ಮಾತೃಭಾಷೆ ಇರೋದ್ರಿಂದ, ಅದು ಕನ್ನಡ ಇರೋದ್ರಿಂದ, ಹಾಗಾಗಿ ಹೆಚ್ಚು ಬೇರೆ ಸಬ್ಜೆಕ್ಟ್ಗಳ ಟೀಚರ್ಸ್ಗಿಂತ ಕನ್ನಡ ಟೀಚರ್ ಜೊತೆ ಮಕ್ಕಳು ಫ್ರೀ ಆಗಿರ್ತಾರೆ ಎನ್ನುವಂಥದ್ದು. ಹಾಗಾಗಿ ಅವನು ನಾನು ಅವ್ನು ಸ್ಮೈಲಿಂಗ್ ನೋಡಿದಂಥದ್ದು ಅವಾಗ. ಇವಾಗ ಹೇಗಿದ್ದಾನೆ ಅವನು ಅದೇ ರೀತಿಯಲ್ಲಿ ನನ್ನ ಜೊತೆ ಇರ್ತಿದ್ದಂಥದ್ದು. ಹಾಗಾಗಿ ಅದು ತುಂಬ ಖುಷಿ ಆಗುತ್ತೆ. ಏನು ಹೇಳ್ತೀರಾ ಮೇಡಮ್, ಈಗ ಬಿಗ್ ಬಾಸ್ ಸೀಸನ್ 12 ಏನು ಅನ್ನಿಸ್ತಾ ಇದೆ ಗಿಲ್ಲಿ ನೋಡ್ತಾ ಇದ್ರೆ?
ಅವನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಹಾಗಾಗಿ ಅವನು ಎಲ್ಲದಕ್ಕೂ ಸಹ ಆಸೆನೇ ಒಂದು ಬೆಳೆಸ್ಕೊಳ್ತಾ ಇರುವಂಥದ್ದು. ಜೊತೆಗೆ ಇದು ಏನಾಗ್ತಾ ಇದೆ, ಹಾಸ್ಯ ಪ್ರವೃತ್ತಿ ಅನ್ನುವಂಥದ್ದು ಎಲ್ರಿಗೂ ಬರಲ್ಲ. ಇದು ಬೇರೆ ರೀತಿಯ ಏನು ಹೇಳ್ತೀವಿ ನಾವು ಅದನ್ನು, ಕಾಮಿಡಿ ಅಂತಂದರೆ ಬೇರೆಯವ್ರನ್ನ ಹಂಗಿಸಿ ಮಾಡುವಂಥದ್ದು ಹಾಸ್ಯ ಆಗುತ್ತೆ. ಆದರೆ ಆ ಥರ ಇರ್ತಾ ಇಲ್ಲ. ಆ ತಪ್ಪುಗಳನ್ನು ತಿದ್ದುವಂತಹ ಪ್ರಯತ್ನವನ್ನು ತಕ್ಷಣವೇ ಅವನು ಅದಕ್ಕೆ ಉತ್ತರವಾಗಿ ಮಾಡ್ಕೊಂಡಿದ್ದಾನೆ ಪ್ರಾಸಬದ್ಧವಾಗಿ. ಹಾಗಾಗಿ ಎಲ್ಲರಿಗೂ ಸಹ ಪ್ರಾಸಬದ್ಧವಾಗಿ ಮಾತುಗಳನ್ನು ಹಾಡೋದಕ್ಕೆ ಬರೋಲ್ಲ, ಅದೊಂದು ಸ್ಕಿಲ್ ಅದು. ಹಾಗಾಗಿ ಅವನು ಆ ಹುಟ್ಟಿನಿಂದಲೇ ಆ ಥರ ಒಂದು ಸ್ಕಿಲ್ ಅವನಲ್ಲಿ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಎಲ್ಲರ ಜೊತೆ ಹೇಗಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಅವನಿಗಿದೆ. ಹಾಗಾಗಿ ಅವನು ಎಲ್ಲರೂ ಸಹ ತುಂಬ ಇನ್ನೇನು ಬಿಗ್ ಬಾಸ್ ಮುಗಿಯೋ ಹಂತದಲ್ಲಿದೆ, ಎಲ್ಲರ ಮನಸ್ಸಲ್ಲೂ ಸಹ ಅವನು ಬೇರೂರಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಅವನ ಅದೃಷ್ಟ ಕೈ ಹಿಡೀಲಿ ಅನ್ನುವಂತಹ ಆಸೆ ನಮ್ಮದು.